ರಾಜ್ಯದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಕೆಲವು ಕಡೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಕೆಲವು ಕಡೆಗಳಲ್ಲಿ ಅನಾಹುತಗಳು ಕೂಡ ಆಗಿದ್ದು ಜಮೀನಿಗೆ ನೀರು ನುಗ್ಗಿರೋದು, ಸೇತುವೆಗಳು ಮುಳುಗಡೆಯಾಗಿರೋದು, ಈ ರೀತಿಯ ಸಮಸ್ಯೆಗಳು ಕೂಡ ಕಾಣಿಸ್ತಾ ಇದೆ. ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮಲಪ್ರಭಾ ನದಿ. ನಿರಂತರ ಮಳೆಗೆ ಮಲಪ್ರಭಾ ನದಿಯಲ್ಲಿ ಒಳಹರಿವು ಹೆಚ್ಚಾಗಿದೆ. ಹೆಬ್ಬಾನಟ್ಟಿ ಮಾರುತಿ ದೇವಸ್ಥಾನ ಇರಬಹುದು, ಶಿವನ ಮಂದಿರ ಇರಬಹುದು, ಎಲ್ಲವೂ ಕೂಡ ಮುಳುಗಡೆಯಾಗಿದೆ. ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದ ದೇಗುಲ ಇದು. ಆ ದೇಗುಲದ ಪರಿಸ್ಥಿತಿ ಈಗ ಹೇಗಾಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ ದೃಶ್ಯದಲ್ಲಿ. ದೇವಸ್ಥಾನದ ಗೋಪುರ ಮಾತ್ರ ಕಾಣಿಸ್ತಾ ಇದೆ. ಅಲ್ಲಿ ಒಂದು ದೇವಸ್ಥಾನ ಇದೆ ಅಂತ ತೋರಿಸಲಿಕ್ಕೆ ಅದೊಂದು ಸೂಚಕವಾಗಿ ಕಾಣಿಸ್ತಾ ಇದೆ. ಇನ್ನುಳಿದಂತೆ ಇಡೀ ದೇವಸ್ಥಾನ ಜಲಮಯವಾಗಿದೆ. ಹಿಂದೆ ಕೂಡ ಅದೇ ದೇವಸ್ಥಾನದ ಪ್ರಾಂಗಣದವರೆಗೂ ಕೂಡ ನೀರು ಬಂದಿತ್ತು. ಈಗ ಮಳೆ ನೀರು ಹೆಚ್ಚಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ನದಿ ಪಾತ್ರಗಳೆಲ್ಲವೂ ಕೂಡ ತುಂಬಿ ಹರಿದಿದೆ. ಹೀಗಾಗಿ ಎಲ್ಲೆಡೆ ನೀರು ಆವರಿಸಿದೆ. ಈ ದೃಶ್ಯ ನೀವು ನೋಡ್ತಾ ಇರೋದು ದೇವಸ್ಥಾನ ಮಾರುತಿ ಮಂದಿರ, ಅಲ್ಲಿಯೇ ಶಿವನ ಮಂದಿರವೂ ಕೂಡ ಇದೆ. ಸೊ ಆ ದೇವಸ್ಥಾನದ ಮೇಲ್ಭಾಗದವರೆಗೂ ನೀರು ನಿಂತಿದೆ. ಅದರ ತಳಭಾಗದಲ್ಲಿ ದೇವಾಲಯ ಇದೆ. ಈಗ ನೀವೇನು ನೋಡ್ತಾ ಇದ್ರಿ, ಇದು ಗೋಪುರದ ಮೇಲಿನ ಭಾಗ ಅಷ್ಟೇ ಕಾಣಿಸ್ತಿರೋದು. ಸದ್ಯ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರಲಿಕ್ಕಾಗಲಿ ಅಥವಾ ಪೂಜೆ ಪುನಸ್ಕಾರವನ್ನು ಮಾಡಲಿಕ್ಕಾಗಲಿ ಅವಕಾಶ ಇಲ್ಲ. ಯಾಕಂದರೆ ಇಡೀ ದೇವಸ್ಥಾನವೇ ಮುಳುಗಡೆಯಾಗಿದೆ. ಈ ರೀತಿಯಾದಂತಹ ಚಿತ್ರಣ ಬೆಳಗಾವಿಯ ಹಲವು ಭಾಗಗಳಲ್ಲಿ ಕಾಣಸಿಗುತ್ತೆ. ಎಲ್ಲೆಡೆ ನದಿ ತುಂಬಿ ಹರಿತಾ ಇದೆ. ಅದರ ಪರಿಣಾಮವಾಗಿ ಜನ ಸಂಚಾರಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಜಮೀನುಗಳಿಗೂ ಕೂಡ ನೀರು ಆವರಿಸ್ಬಿಟ್ಟಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತಂದರೆ ಈ ನೀರಿನಲ್ಲೇ ದಾಟಿ ಹೋಗಬೇಕು. ಆದರೆ ಈಗ ಅಲ್ಲಿರುವಂತಹ ಚಿತ್ರಣ ನೋಡಿದ್ರೆ ದಾಟಿ ಹೋಗುವಂತಹ ಸಿಚುವೇಶನ್ ಕೂಡ ಇದ್ದ ಹಾಗೆ ಕಾಣಿಸ್ತಿಲ್ಲ. ಇಡೀ ದೇವಸ್ಥಾನ ಮುಳುಗಡೆಯಾಗಿದೆ. ಸುಮಾರು ಒಂದು 6-7 ಅಡಿ ಎತ್ತರದವರೆಗೂ ನೀರು ಆವರಿಸಿದೆ ಅಂತ ಹೇಳಲಾಗ್ತಿದೆ. ಹಬ್ಬಾನಟ್ಟಿಯ ಮಾರುತಿ ಮಂದಿರ ಇದು. ಅಲ್ಲಿಯೇ ಶಿವನ ಮಂದಿರವೂ ಕೂಡ ಇದೆ. ಎರಡೂ ಕೂಡ ಮುಳುಗಡೆಯ ಹಂತ ಆಗಿದ್ದು ಗೋಪುರದ ಭಾಗ ಮಾತ್ರ ಕಾಣಿಸ್ತಾ ಇದೆ. ಆ ಇಡೀ ದೃಶ್ಯವನ್ನು ನೋಡಿ, ಯಾವ ಭಾಗವನ್ನು ನೋಡಿದ್ರೂ ಕೂಡ ನೀರು.